ಇದು ಮಂಡ್ಯ ಮೈಸೂರು ಜಿಲ್ಲೆಯ ಜನರು ಬೆಚ್ಚಿ ಬಿದ್ದಿರುವ ಸ್ಟೋರಿ. ಮಂಡ್ಯದ ಭಗ್ನ ಪ್ರೇಮಿಯೊಬ್ಬ ಮೈಸೂರಿನಲ್ಲಿ ಶಿಕ್ಷಕಿಯಾಗಿದ್ದ ಯುವತಿಗೆ ಚಾಕುವಿನಿಂದ ಹಿರಿದು ನಂತರ ತಾಳಿ ಕಟ್ಟಿ ವಿಕೃತಿಯನ್ನ ಮೆರೆದಿದ್ದಾನೆ. ತನ್ನನ್ನ ಪ್ರೀತಿಸಲು ಯುವತಿ ನಿರಾಕರಿಸಿದ್ದಕ್ಕಾಗಿ ಅವಳಿಗೆ ಚಾಕುವಿನಿಂದ ಎರೆದಿದ್ದಾನೆ. ಅಲ್ಲದೆ ಬಲವಂತವಾಗಿ ತಾಳಿ ಕಟ್ಟುವ ಮೂಲಕ ತನ್ನ ವಿಕೃತಿಯನ್ನ ಮೆರೆದಿದ್ದಾನೆ. ಚಾಕು ಇರಿತಕ್ಕೊಳಗಾಗಿದ್ದ 36 ವರ್ಷದ ಯುವತಿ ಪೂರ್ಣಿಮಾ ಮೃತಪಟ್ಟಿದ್ದಾರೆ. ಮೂಲತಃ ಮಂಡ್ಯ ಜಿಲ್ಲೆಯ ಪಾಂಡವಪುರದವರಾಗಿದ್ದಂತ ಮೃತ ಪೂರ್ಣಿಮಾ ತಮ್ಮದೇ ಗ್ರಾಮದ ಬಾಲ್ಯ ಸ್ನೇಹಿತ ಅಭಿಷೇಕ್ ಜೊತೆಗೆ ಸ್ನೇಹವನ್ನ ಬೆಳೆಸಿಕೊಂಡಿದ್ದರು. ಖಾಸಗಿ ಶಾಲಾ ಶಿಕ್ಷಕಿಯಾಗಿ ಮೈಸೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂತ ಪೂರ್ಣಿಮಾ ಇವರನ್ನ ಅಭಿಷೇಕ್ ಪ್ರೀತಿಸುವಂತೆ ಒತ್ತಾಯಿಸಿದ್ದ. ಆದ್ರೆ ಅವ್ರೇನಂತ ಹೇಳಿದ್ರು, ನಮ್ಮ ಮನೆಯವರ ಒಪ್ಪಿಗೆ ಇಲ್ಲದೆ ನಾನು ಪ್ರೀತಿಯನ್ನ ಮಾಡೋದಿಲ್ಲ ಅಂತ ಪೂರ್ಣಿಮಾ ಪ್ರೀತಿಯನ್ನ ನಿರಾಕರಿಸಿದ್ದಾಳೆ. ಇನ್ನು ಕಳೆದ ಶುಕ್ರವಾರ ಇಬ್ಬರು ಸೇರಿ ಕೃಷ್ಣಮೂರ್ತಿಪುರಂನಲ್ಲಿರುವಂತ ಉದ್ಯಾನವನಕ್ಕೆ ಹೋಗಿರ್ತಾರೆ. ಈ ವೇಳೆ ಪರಸ್ಪರ ಮಾತಿನ ಚಕಮಕಿ ನಡೆದಿದೆ. ಬಳಿಕ ಆರೋಪಿ ಏನ್ ಮಾಡಿದ್ದಾನೆ, ಯುವತಿಗೆ ಚಾಕು ಇರಿದಿದ್ದಾನೆ ಅಂತ ಲಕ್ಷ್ಮೀಪುರಂ ಪೊಲೀಸರು ಮಾಹಿತಿ ಕೂಡ ಕೊಡ್ತಾ ಇದ್ದಾರೆ. ಅಲ್ಲದೆ ಈ ವಿಕೃತಿ ಇನ್ನೇನ್ ಮಾಡಿದಾನೆ ಗೊತ್ತಾ, ಅವನೇ ಚಾಕು ಇರಿದು ಪೂರ್ಣಿಮಾಳನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅವಳು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾಗ ತಾಳಿ ಕಟ್ಟಿ ತನ್ನ ಮೊಬೈಲ್ ನಲ್ಲಿ ಸೆಲ್ಫಿ ಫೋಟೋ ಕ್ಲಿಕ್ಕಿಸಿಕೊಂಡಿದ್ದಾನೆ. ಘಟನೆಯ ಬಳಿಕ ಆರೋಪಿ ಅಭಿಷೇಕ್ ನಾಪತ್ತೆಯಾಗಿದ್ದ. ಆತನನ್ನ ಹುಡುಕಾಡಿ ಅದೇ ದಿನ ರಾತ್ರಿ ಅರೆಸ್ಟ್ ಮಾಡಿದ್ದೇವೆ. ಬಳಿಕ ಆತನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಅಂತ ಪೊಲೀಸರು ಮಾಹಿತಿ ಕೊಡ್ತಾ ಇರುವಂತದ್ದು. ಇನ್ನು ಯುವತಿಯನ್ನ ಪ್ರೀತಿಸಿ ಮದುವೆ ಮಾಡಿಕೊಳ್ಳಬೇಕೆಂದುಕೊಂಡಿದ್ದಂತ ಯುವಕ ಅಭಿಷೇಕ್ ತನ್ನ ವಿಕೃತಿಯಿಂದ ಅನ್ಯಾಯವಾಗಿ ಟೀಚರ್ ಅಮ್ಮನ ಬಾಳನ್ನೇ ಕಿತ್ಕೊಂಡಿದ್ದಾನೆ. ಅಲ್ಲದೆ ಶಿಕ್ಷಕಿಯಾಗಿ ತನ್ನ ಪಾಡಿಗೆ ತಾನಿದ್ದರೂ ಮಕ್ಕಳ ಭವಿಷ್ಯವನ್ನ ಬೆಳಗುವ ಕೆಲಸ ಮಾಡುತ್ತಿದ್ದ ಪೂರ್ಣಿಮಾ ದುರಂತದ ಅಂತ್ಯ ಕಂಡಿದ್ದು ನಿಜಕ್ಕೂ ವಿಪರ್ಯಾಸವೇ ಸರಿ ಅಂತ ಹೇಳ್ಬೋದು. ಇನ್ನಿದೊಂದೇ ಘಟನೆ ಅಲ್ಲ. ಕಳೆದ ಜನವರಿ ತಿಂಗಳಲ್ಲಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯ ಬೆಟ್ಟದಲ್ಲಿ ಶಿಕ್ಷಕಿ ದೀಪಿಕಾಳನ್ನ ಬರ್ಬರವಾಗಿ ಹತ್ಯೆ ಮಾಡಿದ ಘಟನೆ ಕೂಡ ನಡೆದಿತ್ತು. ಜನವರಿ 19ರಂದು ತನ್ನ ಹುಟ್ಟುಹಬ್ಬದ ನೆಪದಲ್ಲಿ ಮೇಲುಕೋಟೆಯ ಬೆಟ್ಟಕ್ಕೆ ದೀಪಿಕಾಳನ್ನ ನಿತೀಶ್ ಕರೆಸ್ಕೊಂಡಿದ್ದ. ಅಲ್ಲಿ ಇಬ್ಬರ ನಡುವೆ ಜಗಳ ಕೂಡ ಆರಂಭವಾಗಿತ್ತು. ನಂತರ ಕೋಪಗೊಂಡಂತ ನಿತೀಶ್ ದೀಪಿಕಾಳನ್ನ ಹತ್ಯೆ ಮಾಡಿದ್ದ. ಇದೀಗ ಮಂಡ್ಯದ ಮತ್ತೊಬ್ಬ ಶಿಕ್ಷಕಿ ಪೂರ್ಣಿಮಾ ಅವರು ಪ್ರೇಮಿಯ ಕುರುಡು ಪ್ರೀತಿಗೆ ಬಲಿಯಾಗಿರುವಂತದ್ದು ನಿಜಕ್ಕೂ ವಿಪರ್ಯಾಸವೇ ಸರಿ ಅಂತ ಹೇಳ್ಬೋದು.